ಮೇಡಮ್ ನನ್ನ ದಿನಪತ್ರಿಕೆಯಲ್ಲಿ ಮತ್ತೆ ಅದು SP ಆಫೀಸ್ಗೆ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ, ಎಲ್ಲ ಒಳಗೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಯಾರು ಹೇಳ್ತಾರೆ? ಅಧಿಕಾರಿಗಳು ಆ ಥರ ಮೂಲಗಳಿಂದ ಬಂದಿದೆ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಟೈಮು ಇಲ್ಲಿ ಇದು ಅಪಾಯಿಂಟ್ಮೆಂಟ್ ಕೂಡ ಇಲ್ಲಿ ಸಲ ಇದು ಮಾಡಿಲ್ಲ, ಪೊಲೀಸು ಇದು ಮಾಡ್ತಾರಲ್ವಾ, KGFದು ಹಾಕಿಲ್ಲ ಮೇಡಮ್. ಅದರಲ್ಲಿ 3,000 ಚಿಲ್ಲರೆ ಪೋಸ್ಟ್ ಇದೆ ಮೇಡಮ್, ಅದರಲ್ಲಿ KGFದು ಹಾಕಿಲ್ಲ ಅಂತ. ಇಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅಂತ ಹಾಕಿಲ್ಲ ಮೇಡಮ್, ಅದು ಗ್ಯಾಪ್ ಬಿಟ್ಟಿದ್ದಾರೆ ಮೇಡಮ್. SP ಆಫೀಸು ವರ್ಗಾವಣೆ ಪ್ರಾಯರ್ತನ ಅಂತ ಸುದ್ದಿಗಳು ಹೇಳ್ತಾ ಇದ್ದಾರೆ. ಅದೇ ಅದರ ಮೇಲೆ ಸ್ವಲ್ಪ ಆರೋಪಗಳು ಶುರುವಾಗಿದೆ. ಅದ್ರ ಬಗ್ಗೆ ಅಧಿಕೃತವಾಗಿರುವಂಥ ಯಾವುದೇ ವರದಿ ನಮಗೆ ಈವರೆಗೂ ಸರ್ಕಾರದಲ್ಲಿ ಇರಲಿಲ್ಲ. ಅಧಿಕೃತವಾಗಿರುವಂಥ ವರದಿ ಸರ್ಕಾರದ ಗಮನಕ್ಕೆ ಅಂತ ತಂದಾಗ ನನ್ನ ಗಮನಕ್ಕೆ ಬರದೆ ಯಾವುದೇ ಒಂದು ಕೆಲಸ ಅಂಥದ್ದು ನಮ್ಮ ಸರ್ಕಾರ ಮಾಡಲ್ಲ. ನಾನು ಖಾಲಿ ಶಾಸಕರಿದ್ದೀನಿ, ನನ್ನ ಗಮನಕ್ಕೆ ತರದೆ ನನ್ನ ವಿಚಾರನ, ನಮ್ಮ ಅಭಿಪ್ರಾಯನ ಅವ್ರ ಗಮನಕ್ಕೆ ತಗೊಳ್ಳದೆ ನನ್ನನ್ನು ವಿರೋಧ ಮಾಡಿ ಆ ಕೆಲಸ ಮಾಡುವಂಥ ಆಲೋಚನೆ ನನ್ನ ಸರ್ಕಾರಕ್ಕೆ ಇರಲ್ಲ. ಏನಾದರೂ ಯೋಜನೆ, ಏನಾದರೂ ಕಾರಣ ಅಂತ ನಮಗೆ ಈವರೆಗೂ ಮಾಹಿತಿ ರಿಪೋರ್ಟ್ಸ್ ಏನೂ ಬಂದಿಲ್ಲ. ನೀವು ಹೇಳೋ ಥರ ವರದಿ ಸರ್ಕಾರದಲ್ಲಿ ಯಾವುದೂ ಇರಲಿಲ್ಲ, ಮತ್ತು ಸರ್ಕಾರ ಕೂಡ ನನ್ನ ಗಮನಕ್ಕೆ ತಂದಿಲ್ಲ. ಯಾವುದೇ ವಿಚಾರ ನಿರ್ಧಾರ ತಗೊಂಡ್ರೂ ಕೂಡ ಸ್ಥಳೀಯವಾಗಿ ಶಾಸಕರ ಗಮನಕ್ಕೆ ತರದೆ ಯಾವುದೂ ನಡೆದಿಲ್ಲ, ಮುಂದೆ ಕೂಡ ನಡೆಯಲ್ಲ. ನಾನು KGF ಕ್ಷೇತ್ರದಲ್ಲಿರೋವರೆಗೂ KGF SP ಆಫೀಸ್ನ ಯಾವುದೇ ಹಂತಕ್ಕೆ ಹೋದರೂ ಕೂಡ ನಾವು ಬಿಡೋವಂಥ ಸಂದರ್ಭ ಬರಲ್ಲ. KGFಗೆ ಇನ್ನೂ SP ಆಫೀಸ್ ಅಲ್ಲ, ಬೇರೆ ಎಲ್ಲ ಆಫೀಸಸ್ ಬರೋವಂಥ ಯೋಗ್ಯವಾಗಿರುವಂಥ ದಿನಗಳು ಬಂದಿದೆ. ಅದು ಬಿಟ್ಟು ನೀವು ಹೇಳೋ ಥರ ನಿಮ್ಮ ಆಲೋಚನೆಗೆ ಬಂದಿರೋ ಥರ ಆಗೋವಂಥ ಪರಿಸ್ಥಿತಿ KGFಗೆಲ್ಲ ಇನ್ನೆಲ್ಲ ಒಳ್ಳೆ ದಿನಗಳು ಬರುತ್ತೆ. ನಾವು ಕೋರಿರೋದು ಎಲ್ಲ ಆಫೀಸು KGFಗೆ ಬರುತ್ತೆ. ಅದಾದಮೇಲೆ KGFಗೆ ಹಿಂಗೆ ಆಗುತ್ತೆ ಅನ್ನೋ ಊಹಾಪೋಹಗಳ ಬಗ್ಗೆ ನಾನು ಮಾತಾಡೋದಕ್ಕೆ ರೆಡಿ ಇಲ್ಲ. ನಮ್ಮ ಸರ್ಕಾರ, ನಾನಲ್ಲಿ ಸ್ಥಳೀಯವಾಗಿರೋ ಶಾಸಕರು ನನಗೇನು ಗೌರವ ಕೊಡಬೇಕು, ನನ್ನ ವಿಚಾರನ ಎಷ್ಟು ಪರಿಗಣನೆಗೆ ತಗೋಬೇಕು, ಮತ್ತು KGFಗೆ SP ಆಫೀಸ್ ಯಾಕೆ, ಅದಕ್ಕೆ ಏನು ಇಂಪಾರ್ಟೆನ್ಸ್ ಅಂತ ಅವರಿಗೆ ಅರ್ಥ ಮಾಡಿಸುವಂಥ ಶಕ್ತಿ ನನಗೇ ಇದೆ. ಯಾಕೆ KGFಗೆ SP ಆಫೀಸ್ ಬೇಕು, SP ಆಫೀಸ್ನ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಏನು ಹಿಂದೆ ಮಾಡಿದ್ದೀನಿ, ಏನೇನು ಷಡ್ಯಂತ್ರಕ್ಕೆ ನಾನು ಯಾವ ರೀತಿ ನನ್ನ ಪರಿಶ್ರಮ ಏನು ಅಂತ ನನಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇದೆ. ನನ್ನ ಸರ್ಕಾರ ನನ್ನನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಏನೂ ಕೆಲಸ ಮಾಡಲ್ಲ. ನನ್ನ ಸರ್ಕಾರ ಇರೋದು, ನನಗೆ ವರದಿ ಬಂದಿಲ್ಲ, ನನ್ನ ಹತ್ರ ಯಾವುದೇ ಮಾಹಿತಿ ಅಧಿಕೃತವಾಗಿ ಚರ್ಚೆ ಆಗಿಲ್ಲ. ಅದಕ್ಕೆ ನಾನು ಇನ್ನೇನು ಹೇಳಿಕೆ ಹೇಳೋದಕ್ಕೂ ನಾನು ಮುಂದೆ ಬರಲ್ಲ. ನನಗೆ ಗೊತ್ತಿದೆ ನನ್ನ ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು, ಯಾವ ಆಫೀಸ್ನ ಪ್ರಾಮುಖ್ಯತೆ ಏನು, ಆದ್ಯತೆ ಏನು ಅಂತ ನನಗೆ ಗೊತ್ತಿದೆ. ನಾನು ನನಗೆ ಅದರ ಮಾಹಿತಿ ಬಂದಾಗ ಅಧಿಕೃತವಾಗಿ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ.